ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನ ನಾವು ಪವಿತ್ರ ಕುಟುಂಬದ ಮಹೋತ್ಸವವನ್ನು ಕೊಂಡಾಡುತ್ತಾ ಇದ್ದೇವೆ. ಹಾಗಾದರೆ ಈ ಪವಿತ್ರ ಕುಟುಂಬ ಎಲ್ಲಿತ್ತು ಮತ್ತು ಎಲ್ಲಿದೆ? ಈ ಪ್ರಶ್ನೆಗಳಿಗೆ ನಾವೇ ಉತ್ತರವನ್ನು ಹುಡುಕಬೇಕಾಗಿದೆ. ಏಕೆಂದರೆ ಯಾರೇ ಆದರೂ ಹೇಳುವಂಥದ್ದು ಪವಿತ್ರ ಕುಟುಂಬ ನಜರೇತಿನಲ್ಲಿ ವಾಸಿಸುತ್ತಿತ್ತು, ಜೆರುಸಲೇಮಿನ ಸುತ್ತಮುತ್ತ ಅವರನ್ನು ಕಾಣುತ್ತಿದ್ದೆವು. ಹಾಗಾದರೆ ಈಗ ಪವಿತ್ರ ಕುಟುಂಬ ಎಲ್ಲಿದೆ? ನಾವೆಲ್ಲರೂ ಕುಟುಂಬದಿಂದಲೇ ಬಂದಿರುವಂಥದ್ದು, ಹೌದಲ್ಲ? ಯಾರು ಕುಟುಂಬದಿಂದ ಹೊರಗಡೆ ಯಾರು ಬಂದಿದ್ದೀರಿ? ಗುರುಗಳಾಗಲಿ, ಸಂತರಾಗಲಿ, ಅಥವಾ ನಮ್ಮ ಯೇಸು ಸ್ವಾಮಿಯಾಗಲಿ, ಎಲ್ಲರೂ ಬಂದದ್ದು ಕುಟುಂಬದಿಂದಲೇ. ಕುಟುಂಬದಿಂದ ಹೊರ ಬಂದಂಥ ನಾವು ಕುಟುಂಬದಲ್ಲಿ ಯೋಗ್ಯವಾಗಿ ಜೀವಿಸುತ್ತಾ ಇದ್ದೇವೆಯಾ? ಪ್ರತಿಯೊಬ್ಬರಿಗೂ ಈ ಪ್ರಶ್ನೆಯನ್ನು ಕೇಳಿಸಿಕೊಂಡಾಗ ಮಾತ್ರ ನಾವು ನಿಜವಾಗಿಯೂ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಬದುಕುತ್ತಿದ್ದೇವೆಯಾ? ಇಲ್ಲದಿದ್ದರೆ ಈ ಲೌಕಿಕ ಜೀವನದಲ್ಲಿ ಕೇವಲ ನಮ್ಮ ಸುರಕ್ಷತೆಗಾಗಿ, ಕೇವಲ ನಮ್ಮ ಬದುಕಿಗಾಗಿ ಕುಟುಂಬದಲ್ಲಿ ಬದುಕುತ್ತಾ ಇದ್ದೇವೆಯಾ? ಯಾಕೆಂದರೆ ಪವಿತ್ರ ಕುಟುಂಬ ಎಂದರೆ ನಮಗೆ ತಿಳಿದು ಬರುವಂಥದ್ದು ಯೇಸು ಸ್ವಾಮಿ, ಸಂತ ಜೋಸೆಫರು ಮತ್ತು ಮಾತೆ ಮರಿಯಳು, ಈ 3 ಮಂದಿ ಇದ್ದಂಥ ಕುಟುಂಬ ಮಾತ್ರ ಪವಿತ್ರ ಕುಟುಂಬ. ಹಾಗಾದರೆ ಮದುವೆಯಾಗಿ ಕುಟುಂಬವನ್ನು ನಡೆಸುತ್ತಿರುವಂಥ ನಿಮ್ಮ ಕುಟುಂಬಗಳಾಗಲಿ ಅಥವಾ ಈ ಧರ್ಮ ಕೇಂದ್ರದ ಈ ಕುಟುಂಬವಾಗಲಿ ಏಕೆ ಇನ್ನೂ ಪವಿತ್ರವಾಗಿಲ್ಲ? ಅದಕ್ಕೆ ಉತ್ತರ ಯಾರು ಕೊಡುವುದಿಲ್ಲ. ನಾವು ಹೇಳುತ್ತೇವೆ, ದೇವರಿಂದ ಆಯಿಸಲ್ಪಟ್ಟಂಥ ಈ ಪವಿತ್ರ ಕುಟುಂಬ ಮಾತ್ರ ಯೋಗ್ಯವಾದಂಥ ಕುಟುಂಬವಾಗಿತ್ತು. ಉಳಿದಂಥ ನನ್ನ ಮತ್ತು ನಿಮ್ಮ ಕುಟುಂಬ ಅಪವಿತ್ರವಾಗಿದೆ. ಏಕೆಂದರೆ ಇಂದಿನ 3 ವಾಚನಗಳು ನಮಗೆ ತಿಳಿಸಿ ಹೇಳುವಂಥದ್ದು ಅದನ್ನೇ. ದೇವರು ಇಚ್ಛಿಸಿದಂಥ ಈ ಕುಟುಂಬದಲ್ಲಿ ನಾವು ಪಾವಿತ್ರತೆಯನ್ನ, ಸಂತೋಷವನ್ನ, ಶಾಂತಿಯನ್ನ, ಕರುಣೆಯನ್ನ ಬೆಳೆಸಿಕೊಂಡು ಜೀವಿಸಬೇಕಾಗಿದೆ. ಮಕ್ಕಳೇ, ನಿಮ್ಮ ತಂದೆ ತಾಯಿಯರಿಗೆ ವಿಧೇಯರಾಗಿರಿ. ಪತಿಯರೇ, ನಿಮ್ಮ ಪತ್ನಿಯರನ್ನ ಪ್ರೀತಿಸಿರಿ ಮತ್ತು ತ್ಯಾಗವನ್ನ ಮಾಡಿ. ಪತ್ನಿಯರೇ, ನಿಮ್ಮ ಪತಿಯಂದಿರಿಗೆ ವಿಧೇಯರಾಗಿರಿ. ಎಷ್ಟು ಮಂದಿ ನಾವಿದ್ದೇವೆ? ಮದುವೆಯ ಸಂದರ್ಭದಲ್ಲಿ ಹೇಳುವಂಥ ವಾಗ್ದಾನವಿಷ್ಟೇ: ನಾನು ನಿನ್ನನ್ನು ಜೀವನ ಪರ್ಯಂತ ಪ್ರೀತಿಸುತ್ತೇನೆ, ಗೌರವಿಸುತ್ತೇನೆ, ಸುಖವಾಗಲಿ ದುಃಖವಾಗಲಿ ನಾನು ನಿನ್ನೊಡನೆ ಇರುತ್ತೇನೆ. ಅದು ನೀವು ಕೊಡುವಂಥ ವಾಗ್ದಾನ. ವಾಗ್ದಾನವನ್ನು ಕೊಟ್ಟಿದ್ದು ಏಕೆಂದರೆ ನನಗೆ ಯಾವುದೋ ಒಬ್ಬ ಗಂಡು ಸಿಕ್ಕಿದ್ರೆ ಸಾಕು, ನನಗೆ ಯಾರೋ ಒಬ್ಬ ಹೆಂಡತಿ ಸಿಕ್ಕಿದ್ರೆ ಸಾಕು, ನಾನು ನನ್ನ ಕುಟುಂಬದಲ್ಲಿ ಜೀವಿಸಬೇಕಾಗಿದೆ ಅಷ್ಟೇ. ಕೊಟ್ಟಂತ ವಾಗ್ದಾನಕ್ಕೆ ಎಷ್ಟು ಮಂದಿ ಬದ್ಧರಾಗಿದ್ದೀರಿ? ನಾವೇನಾದರೂ ಮಾರ್ಕನ ಶುಭ ಸಂದೇಶವನ್ನು ಓದಿದ್ಯಾದಲ್ಲಿ ಅಲ್ಲಿ ಒಂದು ವಾಕ್ಯವಿದೆ. ಅದೇನು ಹೇಳುತ್ತದೆ ಎಂದರೆ, ಯಾರು ತಂದೆ ತಾಯಿಗಳನ್ನು ಗೌರವಿಸುವುದಿಲ್ಲವೋ ಅವರು ಮರಣ ದಂಡನೆಗೆ ಯೋಗ್ಯರು. ಅನುಮಾನ ಇದ್ರೆ ಹೋಗಿ ಹುಡುಕಿ. ಆದರೆ ನಾವು ಎಷ್ಟು ಮಂದಿ ತಂದೆ ತಾಯಿಗಳನ್ನು ಗೌರವಿಸಿದ್ದೇವೆ? ನಾವು ಎಷ್ಟು ಮಂದಿ ನಾವು ತಂದೆ ತಾಯಿಯರಿಗೆ ಗೌರವವನ್ನು ಕೊಟ್ಟು ವಿಧೇಯರಾಗಿ ಬದುಕಿದ್ದೇವೆ? ನಾವು ಬದುಕುತ್ತಿರುವಂಥದ್ದು ಕಾರಣವೇನೆಂದರೆ, ನಮ್ಮ ತಂದೆ ತಾಯಿಗಳ ಮಾತುಗಳನ್ನು ಕೇಳುವುದು. ತಂದೆ ತಾಯಿ ಬಳಿ ಆಸ್ತಿ ಇದ್ದರೆ ಮಾತ್ರ ತಂದೆ ತಾಯಿ ನಮಗೆ ಯೋಗ್ಯರು, ಇಲ್ಲದಿದ್ದರೆ ಅವರು ಅಯೋಗ್ಯರು. ಕೊನೆಯದಾಗಿ ಕೇಳುವುದು ಅದೇ ಪ್ರಶ್ನೆಯನ್ನ: ನೀನು ನನಗೆ ಏನು ಮಾಡಿದ್ದೀಯಾ? ನೀನು ನನಗೆ ಏನು ಮಾಡಿದ್ದೀಯಾ? ನಾವು ತಿಳಿದುಕೊಳ್ಳುವಂಥದ್ದು ಕೇವಲ ನನಗೆ ಒಂದು ಮನೆಯನ್ನು ಅಥವಾ ಆಸ್ತಿಯನ್ನು ಕೊಟ್ಟರೆ ಮಾತ್ರ ತಂದೆ ತಾಯಿ ಯೋಗ್ಯರು, ಇಲ್ಲದಿದ್ದರೆ ಅವರೆಲ್ಲರೂ ಅಯೋಗ್ಯರು. ಕೊನೆಯದಾಗಿ ತಂದೆಯನ್ನು ಕೇಳುವಂಥದ್ದು: ನೀನು ನನಗೆ ಮಾಡಿದ್ದಾದರೂ ಏನು? ಇಷ್ಟು ವರ್ಷಗಳ ಕಾಲ ಸಾಕಿ ನಿಮಗೆ ವಿದ್ಯೆಯನ್ನು ಕೊಟ್ಟು ಊಟವನ್ನು ಹಾಕಿ 30 ವರ್ಷಗಳ ಕಾಲ ಸಾಕಿದಂಥ ತಂದೆ ತಾಯಿಗಳನ್ನು ಕೊನೆಯದಾಗಿ ಪ್ರಶ್ನಿಸುವಂಥ ಪ್ರಶ್ನೆ: ನೀನು ನನಗೆ ಏನು ಮಾಡಿದ್ದೀಯಾ? ಹಾಗಾದರೆ ನೀವು ಏನು ಮಾಡಿಲ್ಲವಾ?
ಹಾಗಾದರೆ ಕುಟುಂಬವಾದರೂ ಏಕೆ ಇರಬೇಕಾಗಿದೆ? ಪವಿತ್ರ ಕುಟುಂಬ ನಮಗೆ ಬೇಕಾಗಿದೆ. ಯಾಕೆಂದ್ರೆ ಮದುವೆಯ ಸಂದರ್ಭದಲ್ಲಿ ನೀವು ವಾಗ್ದಾನವನ್ನು ಕೊಡುತ್ತೀರಿ, ಮದುವೆ ಆಗುವುದಕ್ಕಿಂತ ಮುಂಚೆವಾಗಿ, ನನಗೆ ನೀಡುವಂಥ ಮಕ್ಕಳನ್ನು ನಾನು ಸರಿಯಾಗಿ ಸಾಕಿ ಸಲಹುತ್ತೇನೆ, ಅವರನ್ನು ಧರ್ಮಸಭೆಗೆ ಅನುಗುಣವಾಗಿ, ಆ ಬೋಧನೆಗೆ ಅನುಗುಣವಾಗಿ ನನ್ನ ಮಕ್ಕಳನ್ನು ಬೆಳೆಸುತ್ತೇನೆ. ನೀವೇ ಕೊಟ್ಟಂತ ವಾಗ್ದಾನ, ನಾನು ಕೊಟ್ಟಿದ್ದಲ್ಲ. ವಾಗ್ದಾನವನ್ನು ಕೊಟ್ಟಿದ್ದೀರಿ. ಮಕ್ಕಳು ಧರ್ಮೋಪದೇಶ ತರಗತಿಗಳಿಗೆ ಬರಬಾರದು, ಬಂದರೆ ಒಳ್ಳೆಯದನ್ನು ಕಲಿತು ಬಿಡ್ತಾರೆ. ಅವರು ಶಾಲೆಯಲ್ಲಿ ಹೋಗಿ ಏನಾದರೂ ಕಲಿತುಕೊಳ್ಳಿ, ಅದಾದ ನಂತರ ನಿಮ್ಮನ್ನ ಹಿಂಸಿಸಲಿ, ಆಗ ನಿಮಗೆ ಸಂತೋಷ. ಜ್ಞಾನೋಕ್ತಿ ಹೇಳುತ್ತದೆ, ತಂದೆ ತಾಯಿರೇ ನಿಮ್ಮ ಮಕ್ಕಳನ್ನ ದಂಡಿಸಿರಿ, ಅವರನ್ನ ಸರಿದಾರಿಗೆ ತರುವುದಕ್ಕಾಗಿ ಅವರನ್ನ ದಂಡಿಸಿರಿ. ನಾವು ಎಷ್ಟು ಮಂದಿ ತಂದೆ ತಾಯಿಗಳು ಮಕ್ಕಳನ್ನ ದಂಡಿಸಿ ಸರಿದಾರಿಯಲ್ಲಿ ಕರೆದುಕೊಂಡು ಬಂದಿದ್ದೇವೆ? ಶಾಲೆಯಲ್ಲಿ ಹೊಡೆಯುವಂತಿಲ್ಲ, ಮನೆಯಲ್ಲಿ ಮಕ್ಕಳನ್ನ ನೀವು ಹಿಂಸಿಸುವಂತಿಲ್ಲ ಮತ್ತು ಅವರನ್ನು ದಂಡಿಸುವಂತಿಲ್ಲ, ಸರಿದಾರಿಯನ್ನು ಬೋಧಿಸುವಂತಿಲ್ಲ. ಹಾಗಾದರೆ ಮಕ್ಕಳು ಸರಿದಾರಿಯಲ್ಲಿ ಬೆಳೆಯುವುದಾದರೂ ಹೇಗೆ? ಅವರು ನಿಮ್ಮ ಕುಟುಂಬದಲ್ಲಿ ಬದುಕಿದ್ದಾದಲ್ಲಿ ನಿಮ್ಮ ಕುಟುಂಬಕ್ಕೆ ಒಂದು ಕೀರ್ತಿಯನ್ನು ತರಬೇಕಾಗಿದೆ. ನನ್ನ ಮಗ ಅಥವಾ ನನ್ನ ಮಗಳು ಈ ರೀತಿಯಾಗಿ ಜೀವಿಸಿದ್ದಾರೆ ಎಂದು ಹೇಳಿಕೊಳ್ಳುವಂತ ಗರ್ವವನ್ನು ನೀವು ಪಡೆದುಕೊಳ್ಳಬೇಕಾಗಿದೆ. ಅದಕ್ಕಾಗಿ ಜ್ಞಾನೋಕ್ತಿ ಹೇಳುವಂಥದ್ದು, ಒಳ್ಳೆಯ ಮಕ್ಕಳನ್ನ ಪಡೆದಿದ್ದೇ ಆದಲ್ಲಿ ತಂದೆ ಗರ್ವ ಪಡುತ್ತಾನೆ, ಅನಿಷ್ಟವಾದಂಥ ದರಿದ್ರ ಮಕ್ಕಳನ್ನ ಪಡೆದಿದ್ದೇ ಆದಲ್ಲಿ ತಾಯಿ ನಿತ್ಯ ನರಕದಲ್ಲಿ ನರಳುತ್ತಾಳೆ ಎಂಬುದಾಗಿ. ಯಾವಾಗ ಒಳ್ಳೆಯ ಮಗ ಅಥವಾ ಮಗಳನ್ನು ಪಡೆದುಕೊಳ್ಳುತ್ತೀರಿ, ಆಗ ತಂದೆ ಹೇಳುತ್ತಾನೆ, ನೋಡಿದ್ಯಾ ನನ್ನ ಮಗ ಅಥವಾ ನನ್ನ ಮಗಳು ಹೇಗಿದ್ದಾಳೆ, ಅವರನ್ನು ನಾನು ಯಾವ ರೀತಿಯಾಗಿ ಸಾಕಿದ್ದೇನೆ, ಅವರನ್ನು ಯಾವ ರೀತಿಯಾಗಿ ನಾನು ಬೆಳೆಸಿದ್ದೇನೆ ಎಂದು ಹೇಳಿಕೊಳ್ಳುತ್ತೀರಿ. ಅದೇ ದಾರಿ ತಪ್ಪಿದ ಮಗನಾಗಲಿ ದಾರಿ ತಪ್ಪಿದ ಮಗಳಾಗಲಿ ಇದ್ದಿದ್ದೇ ಆದಲ್ಲಿ ತಾಯಿ ನಿತ್ಯ ಅಳುತ್ತಲೇ ಪ್ರಾರ್ಥಿಸುತ್ತಾಳೆ, ನನ್ನ ಮಗ ಅಥವಾ ಮಗಳು ಪರಿವರ್ತನೆಯನ್ನು ಹೊಂದಲಿ. ಅದಕ್ಕಾಗಿ ಜ್ಞಾನೋಕ್ತಿ ಹೇಳುವಂಥದ್ದು, ಒಳ್ಳೆಯ ಮಕ್ಕಳನ್ನ ಪಡೆದಿದ್ದೇ ಆದಲ್ಲಿ ತಂದೆ ಗರ್ವದಲ್ಲಿ ಜೀವಿಸುತ್ತಾನೆ, ಅನಿಷ್ಟವಾದಂಥ ಮಕ್ಕಳನ್ನ ಪಡೆದಿದ್ದೇ ಆದಲ್ಲಿ ತಾಯಿ ನಿತ್ಯ ನರಕದಲ್ಲಿ ನರಳುತ್ತಾಳೆ. ನಮ್ಮ ಕುಟುಂಬಗಳಲ್ಲಿ ನಾವೇ ನೋಡಿದ್ದೇ ಆದಲ್ಲಿ ಎಷ್ಟು ಮಂದಿ ಯೋಗ್ಯ ಮಕ್ಕಳನ್ನ ಪಡೆದಿದ್ದೇವೆ? ನಾವು ಎಷ್ಟು ಮಂದಿ ಮಕ್ಕಳನ್ನ ನಾವು ಸರಿಯಾದಂಥ ದಾರಿಯಲ್ಲಿ ಕರೆದುಕೊಂಡು ಹೋಗಿದ್ದೇವೆ? ನಾವು ಎಷ್ಟು ಮಂದಿ ನಾವು ನಿಜವಾಗಿಯೂ ದೇವರ ಚಿತ್ತವನ್ನು ಅರಿತುಕೊಳ್ಳುವುದಕ್ಕಾಗಿ ಮಕ್ಕಳನ್ನು ಬೆಳೆಸಿದ್ದೇವೆ? ಎಷ್ಟು ಮಕ್ಕಳಿಗೆ ನಾವು ದೈವ ಪ್ರೀತಿಯನ್ನ, ದೈವ ಭಯವನ್ನ ಕಲಿಸಿದ್ದೇವೆ? ಇಲ್ಲದಿದ್ದರೆ ನಾವು ಹೇಳುವಂಥದ್ದು, 100 ವರ್ಷ ಇನ್ನು 100 ವರ್ಷಗಳಾದರೂ ಹೇಳುವಂಥದ್ದು ಪವಿತ್ರ ಕುಟುಂಬ ಇತ್ತು ಎಲ್ಲಿ? ಜೆರುಸಲೇಮಿನಲ್ಲಿ. ಆದರೆ ನನ್ನ ಕುಟುಂಬ ಇನ್ನೂ ಪವಿತ್ರವಾಗಿಲ್ಲ, ನನ್ನ ಕುಟುಂಬ ಇನ್ನೂ ಅಪವಿತ್ರವಾಗಿಯೇ ಇದೆ. ಕಾರಣವೇನು? ಯೇಸು ಸ್ವಾಮಿಯ ಜೀವನದಲ್ಲಿ ಕಷ್ಟಗಳಿರಲಿಲ್ವಾ? ನೋವುಗಳಿರಲಿಲ್ವಾ? ದೇವರು ಆರಿಸಿಕೊಂಡರು ಎಂಬುದಾಗಿ ಅವರಿಗೆ ಯಾವುದೇ ಕಷ್ಟಗಳನ್ನು ದೇವರು ಕೊಡಲಿಲ್ಲವಾ? ಎಲ್ಲವನ್ನ ನಾವು ಕೇಳಿಸಿಕೊಳ್ಳುತ್ತೇವೆ ಇಂದಿನ ಶುಭ ಸಂದೇಶದಲ್ಲಿ. ಯಾವ ರೀತಿ ಜೋಸೆಫನು ಮಗುವನ್ನ ತೆಗೆದುಕೊಂಡು ಈಜಿಪ್ಟಿಗೆ ಓಡಿ ಹೋಗುತ್ತಾರೋ, 3 ತಿಂಗಳ ಪ್ರಯಾಣ, ಆ ಕಷ್ಟಕರವಾದಂಥ ಪ್ರಯಾಣದಲ್ಲಿ ಮಗುವನ್ನ, ಆಗ ಹುಟ್ಟಿದಂಥ ಮಗುವನ್ನ ತೆಗೆದುಕೊಂಡು ಹೋಗುವಾಗ ಅವರಿಗಾದಂಥ ನೋವಾದರೂ ಎಷ್ಟು? ಒಂದು ಕಡೆ ನೆಲೆ ಇಲ್ಲ, ಬದುಕಲು ಜಾಗವಿಲ್ಲ. ಮತ್ತೆ ಅಲ್ಲಿಂದ ನೀನು ಮತ್ತೆ ನಜರೇತಿಗೆ ಹಿಂತಿರುಗುವಂತೆ ಹೇಳುವಾಗ ಮತ್ತೆ ಅವರಿಗೆ 3 ತಿಂಗಳ ಪ್ರಯಾಣ. ಆ ರೀತಿ ಕಷ್ಟಗಳನ್ನು ಅನುಭವಿಸಿದರೂ ಸಹ ಅದು ಪವಿತ್ರವಾದಂಥ ಕುಟುಂಬ. ನಮ್ಮಲ್ಲಿ ಎಲ್ಲವೂ ಇದೆ, ಎಲ್ಲವೂ ದುಡಿಯುತ್ತಾ ಇದ್ದೇವೆ, ಹಣವಿದೆ, ಮನೆ ಇದೆ, ಆಸ್ತಿ ಪಾಸ್ತಿಗಳಿವೆ, ಆದರೆ ಯಾರಲ್ಲೂ ನೆಮ್ಮದಿ ಇಲ್ಲ, ಯಾವ ಕುಟುಂಬದಲ್ಲಿಯೂ ಶಾಂತಿ ಇಲ್ಲ, ಯಾವ ಕುಟುಂಬದಲ್ಲಿಯೂ ನೆಮ್ಮದಿಯ ಜೀವನವನ್ನು ಕಾಣಲು ಸಾಧ್ಯವೇ ಇಲ್ಲ. ಕಾರಣವೇನೆಂದರೆ ನಾವು ಬೆಳೆಸಿದಂಥ ಮಕ್ಕಳಾಗಲಿ
ಅಥವಾ ನಾವು ಕಟ್ಟಿಕೊಂಡಂಥ ಕುಟುಂಬವಾಗಲಿ ಯೋಗ್ಯವಾದಂಥ ಕುಟುಂಬವಾಗಲಿ ಪರಿವರ್ತನೆ ಹೊಂದಲೇ ಇಲ್ಲ. ಅದಕ್ಕಾಗಿ ಮೊದಲನೇ ವಾಚನದಲ್ಲಿ ಸೀರಾಕನ ಗ್ರಂಥ ಹೇಳುವಂಥದ್ದು, ನಿನ್ನ ಮಕ್ಕಳು ನಿನಗೆ ಆಸ್ತಿಯಾಗಿರಲಿ, ತಂದೆ ತಾಯಿಗಳನ್ನ ಗೌರವಿಸಿರಿ. ಯಾರು ಹೇಳಲು ಸಾಧ್ಯ? ನನ್ನ ತಂದೆ ತಾಯಿ ಹೇಳಿದಂಥ ಮಾತುಗಳನ್ನು ನಾನು ಕೇಳಿಸಿಕೊಂಡು ಜೀವಿಸುತ್ತಾ ಇದ್ದೇನೆ, ತಂದೆ ತಾಯಿಗಳಿಗೆ ನಾನು ಗೌರವವನ್ನು ಕೊಟ್ಟಿದ್ದೇನೆ. ನಾವು ಎಷ್ಟು ಮಂದಿ ದೇವರ ವಾಕ್ಯಗಳಿಗೆ ಅನುಗುಣವಾಗಿ ಬದುಕುತ್ತಾ ಇದ್ದೇವೆ? ಹಾಗಾದರೆ ಮಾರ್ಕನ ಶುಭ ಸಂಧಿ ಹೇಳಿದಂತೆ ನಾವೆಲ್ಲರೂ ಮರಣ ದಂಡನೆಗೆ ಯೋಗ್ಯರು. ಏಕೆಂದರೆ ತಂದೆ ತಾಯಿಗಳನ್ನು ನಾವು ಹಿಂಸಿಸಿದ್ದೇವೆ, ತಂದೆ ತಾಯಿಗಳ ಮಾತುಗಳನ್ನು ನಾವು ಆಲಿಸಿಲ್ಲ, ತಂದೆ ತಾಯಿಗಳ ಮೇಲೆ ಕೈಗಳನ್ನು ಎತ್ತಿದ್ದೇವೆ, ತಂದೆ ತಾಯಿಗಳನ್ನು ನಾವು ದೂಷಿಸಿದ್ದೇವೆ, ತಂದೆ ತಾಯಿಗಳ ಮೇಲೆ ಆರೋಪಗಳನ್ನು ಹೊರಿಸಿದ್ದೇವೆ. ಹಾಗಾದರೆ ನಾವು ಬದುಕಲು ಯೋಗ್ಯರಲ್ಲ. ಕುಟುಂಬದಲ್ಲಿ ನೆಮ್ಮದಿ ಇರಬೇಕಾದರೆ ಅಲ್ಲಿ 3 ಅಂಶಗಳನ್ನು ಕಾಣಬೇಕಾಗಿದೆ. ಮೊದಲನೇದಾಗಿ ನಂಬಿಕೆಯನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಆ ನಂಬಿಕೆಯನ್ನು ನಾವು ಕಳೆದುಕೊಂಡಿದ್ದೇವೆ. ಹೆಂಡತಿಯನ್ನು ಕಂಡರೆ ನಮಗೆ ಅನುಮಾನ, ಆಕೆ ಯಾರೊಡನೆಯೋ ಸಂಬಂಧವನ್ನು ಇಟ್ಟುಕೊಂಡಿದ್ದಾಳೆ, ಅಥವಾ ಗಂಡನನ್ನು ಕಂಡರೆ ಅನುಮಾನ, ಆತ ಬೇರೆ ಯಾವುದೋ ಒಂದು ಸಂಬಂಧವನ್ನು ಇಟ್ಟುಕೊಂಡಿದ್ದಾನೆ. ನಿಜವಾದದ್ದನ್ನು ನಾವು ಅರಿತುಕೊಳ್ಳುವುದಾದರೂ ಯಾವಾಗ? ನಂಬಿಕೆಯನ್ನು ಕಳೆದುಕೊಂಡಾಗ ಅನುಮಾನಕ್ಕೆ ಕುಟುಂಬದಲ್ಲಿ ಎಡೆ ಮಾಡಿಕೊಡುತ್ತದೆ. ಇನ್ನು ಎರಡನೆಯದಾಗಿ, ನಮ್ಮ ಕುಟುಂಬದಲ್ಲಿ ಪವಿತ್ರ ಕುಟುಂಬವಾಗಬೇಕಾದರೆ ಅಲ್ಲಿ ಪ್ರಾರ್ಥನೆಯನ್ನು ತುಂಬಿಸಿಕೊಳ್ಳಬೇಕಾಗಿದೆ. ಒಬ್ಬರಿಗೊಬ್ಬರು ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ನಾವು ಎಷ್ಟು ಮಂದಿ ಕುಟುಂಬದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದೇವೆ? ಕುಟುಂಬ ಪ್ರಾರ್ಥನೆಯನ್ನು ಮಾಡುತ್ತೇವೆ, ಆದರೆ ನಮ್ಮ ಜೀವನದಲ್ಲಿ ನನ್ನ ಸಂಗಾತಿಗಾಗಲಿ ಅಥವಾ ನನ್ನ ಮಕ್ಕಳಿಗಾಗಲಿ ನಾವು ಎಷ್ಟು ಮಂದಿ ಪ್ರಾರ್ಥಿಸುತ್ತಾ ಜೀವಿಸುತ್ತಾ ಇದ್ದೇವೆ? ಕುಟುಂಬ ಪ್ರಾರ್ಥನೆಯನ್ನು ಕೇಳಿದ್ದೆ ಆದಲ್ಲಿ ಎಲ್ಲೋ ಒಂದು 10 ಕುಟುಂಬದಲ್ಲಿ ಪ್ರಾರ್ಥನೆ ಇರಬಹುದೇನೋ. ನಮ್ಮ 175 ಕುಟುಂಬಗಳನ್ನು ಒಳಗೊಂಡಂಥ ಈ ಧರ್ಮ ಕೇಂದ್ರದಲ್ಲಿ ಎಲ್ಲೋ ಒಂದು 10 ಕುಟುಂಬ ಮಾತ್ರ. ಇಲ್ಲದಿದ್ದರೆ ಅವರಿಗೆ ಒಬ್ಬರಿಗೊಬ್ಬರು ಕೆಲಸ. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಕುಳಿತು ಪ್ರಾರ್ಥಿಸಲು ನಮಗೆ ಸಮಯವಿಲ್ಲ. ಆದರೆ ಟಿವಿ ನೋಡಲು ನಮಗೆ ಸಮಯವಿದೆ, ನಮಗೆ ಮೊಬೈಲ್ಗಳಲ್ಲಿ ಸಮಯವನ್ನು ಕಳೆಯುವುದಕ್ಕೆ ಸಮಯವಿದೆ. ಆದರೆ ನಾನು ಪ್ರೀತಿಸಿದಂಥ ಅಥವಾ ನಾನು ಜೀವಿಸುವಂಥ ಕುಟುಂಬದಲ್ಲಿ ಒಟ್ಟಾಗಿ ಕುಳಿತು ಪ್ರಾರ್ಥಿಸುವುದಕ್ಕೆ ನನಗೆ ಸಮಯವಿಲ್ಲ. ಇನ್ನು ಪವಿತ್ರ ಕುಟುಂಬ ಬೇಕಾದರೆ ಅಲ್ಲಿ 3ನೇದಾಗಿ ಕ್ಷಮೆ ಇರಬೇಕಾಗಿದೆ. ನಂಬಿಕೆಯನ್ನು ಇಟ್ಟುಕೊಂಡರೆ ಸಾಲದು, ನಾವು ಪ್ರಾರ್ಥನೆಯನ್ನು ಮಾಡಿದರೆ ಸಾಲದು, ಒಬ್ಬರಿಗೊಬ್ಬರು ಕ್ಷಮೆಯನ್ನು ಕೊಟ್ಟುಕೊಳ್ಳಬೇಕಾಗಿದೆ. ಯಾವುದೋ ಒಂದು ಚಿಕ್ಕ ತಪ್ಪಿಗೆ ಕುಟುಂಬ ಒಡೆದು ಹೋಗುವುದನ್ನು ನೋಡಿದ್ದೇವೆ. ಯಾವುದೋ ಒಂದು ಸಣ್ಣದಾದಂಥ ತಿಳಿದೋ ತಿಳಿಯದೆ ಮಾಡುವಂಥ ತಪ್ಪಿಗಾಗಿ ಕುಟುಂಬವನ್ನು ನಾವು ಛಿದ್ರ ಮಾಡುವುದನ್ನು ನೋಡುತ್ತೇವೆ. ಪತಿ ಪತ್ನಿಯರು ವಿಚ್ಛೇದನೆಯನ್ನು ಪಡೆದುಕೊಳ್ಳುವುದನ್ನು ನೋಡುತ್ತೇವೆ. ಅದಾದ ನಂತರ ಮಕ್ಕಳ ಸ್ಥಿತಿಯಾದರೂ ಏನು? ಹೀಗಿರುವಾಗ ನಾವು ಪವಿತ್ರ ಕುಟುಂಬದಲ್ಲಿ ಜೀವಿಸುತ್ತಿದ್ದೇವೆ ಎಂಬುದಾದರೂ ಅರ್ಥವಾದರೂ ಏನು? ಈ ಕಥೋಲಿಕ ಧರ್ಮಸಭೆಯ ಒಂದು ಕುಟುಂಬವಾದರೆ ಧರ್ಮ ಕೇಂದ್ರ ಅದರ ಮತ್ತೊಂದು ಕುಟುಂಬ. ಧರ್ಮ ಕೇಂದ್ರದಲ್ಲಿರುವಂಥ ಪ್ರತಿಯೊಂದು ಕುಟುಂಬವೂ ಸಹ ಸಣ್ಣದಾದಂಥ ಧರ್ಮ ಕೇಂದ್ರ ಎಂಬುದಾಗಿ ನಮಗೆ ಧರ್ಮಸಭೆ ಬೋಧಿಸುತ್ತದೆ. ಹಾಗಾಗಿ ನಮ್ಮ ಕುಟುಂಬವೂ ಸಹ ಒಂದೊಂದು ದೇವಾಲಯವೇ. ಕೇವಲ ಈ ದೇವಾಲಯದಲ್ಲಿ ನಾವು ಒಟ್ಟಾಗಿ ಜೀವಿಸುವುದಲ್ಲ, ಬದಲಾಗಿ ನಾವು ಜೀವಿಸುವಂಥ ನಮ್ಮ ಕುಟುಂಬವೂ ಸಹ ಪವಿತ್ರವಾಗಿದ್ದಲ್ಲಿ ಮಾತ್ರ ನಮ್ಮ ಧರ್ಮ ಕೇಂದ್ರವೂ ಸಹ ಪವಿತ್ರವಾದಂಥ ಧರ್ಮ ಕೇಂದ್ರವಾಗಿ ಒಂದು ದೊಡ್ಡದಾದಂಥ ಕುಟುಂಬವಾಗಿ ನಮಗೆ ಕಾಣಿಸಿಕೊಳ್ಳುತ್ತದೆ. ಇಲ್ಲದಿದ್ದರೆ ನಾವು ಬರುತ್ತೇವೆ, ಒಬ್ಬರಿಗೊಬ್ಬರು ಯಾರು ಎಂದು ತಿಳಿಯದೆ ಜೀವಿಸುತ್ತೇವೆ, ಅಂತಿಮವಾಗಿ ನಾವು ಈ ಲೋಕವನ್ನು ಬಿಟ್ಟು ಹೊರಗೆ ಹೋಗುತ್ತೇವೆ. ಹಾಗಾದರೆ ಪವಿತ್ರ ಕುಟುಂಬವಾಗಬೇಕಾದರೆ ಏನಾಗಬೇಕಾಗಿದೆ? ಏಕೆಂದರೆ ತಂದೆ ತಾಯಿಗಳು ಮತ್ತು ಮಕ್ಕಳು ಇರುವಂಥ ಈ ಪವಿತ್ರ ಕುಟುಂಬವನ್ನು ನಾವು ನಿರ್ಮಿಸಿಕೊಳ್ಳಬೇಕಾದರೆ ನಾವು ಯಾವ ರೀತಿ ಬದುಕಬೇಕಾಗಿದೆ? ಅದನ್ನು ಅರಿತುಕೊಳ್ಳಬೇಕಾದರೆ ನಾವು ದೈವ ಭಯವನ್ನು, ದೈವ ಪ್ರೀತಿಯನ್ನು ಮತ್ತು ದೇವರ ವಾಕ್ಯವನ್ನು ಆಲಿಸಿ ದೇವರ ಚಿತ್ತದಂತೆ ಬದುಕಿದಾಗ ಮಾತ್ರ ನಾವು ನಿಜವಾದಂಥ ಪವಿತ್ರ ಕುಟುಂಬದಲ್ಲಿ ಬದುಕುತ್ತೇವೆ. ಇಲ್ಲದಿದ್ದರೆ ನಮ್ಮಲ್ಲಿ ಎಲ್ಲವೂ ಇದ್ದರೂ ಸಹ ನಾವು ನೆಮ್ಮದಿಯಾಗಿ ಬದುಕಲು ಸಾಧ್ಯವಿಲ್ಲ.
ಹಾಗಾಗಿ ಇಂದಿನ ಪವಿತ್ರ ಕುಟುಂಬದಲ್ಲಿ ನಮ್ಮ ಕುಟುಂಬವನ್ನು ಹೋಲಿಸಿ ನೋಡಿಕೊಂಡಿದ್ದೇ ಆದಲ್ಲಿ ನಾವು ಹಲವಾರು ತಪ್ಪುಗಳನ್ನು ಮಾಡಿಕೊಂಡು ನಮ್ಮ ಕುಟುಂಬವನ್ನು ಛಿದ್ರಗೊಳಿಸಿಕೊಂಡಿದ್ದೇವೆ, ಅಥವಾ ಒಡೆದು ಹಾಕಿದ್ದೇವೆ, ಅಥವಾ ನೆಮ್ಮದಿಯನ್ನು ಕಳೆದುಕೊಂಡಿದ್ದೇವೆ. ಇನ್ನು ಹಲವಾರು ಬಾರಿ ಬಂದು ಹೇಳುವಂಥದ್ದು, ನನ್ನ ಮಗ ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿಲ್ಲ, ನನ್ನ ಮಗಳು ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿಲ್ಲ, ನನ್ನ ಮಗ ಕುಡಿಯುವುದರಲ್ಲಿ ಅಭ್ಯಾಸ ಮಾಡಿಕೊಂಡಿದ್ದಾನೆ, ಅಥವಾ ನನ್ನ ಮಗ ಮಾದಕ ದ್ರವ್ಯ ಅಥವಾ ಡ್ರಗ್ಸ್ಗಳನ್ನು ತೆಗೆದುಕೊಳ್ಳುತ್ತಿದ್ದಾನೆ, ಅಥವಾ ನನ್ನ ಮಗ ದಾರಿ ತಪ್ಪಿದ್ದಾನೆ. ಕಾರಣವಾದರೂ ಯಾರು? ನನ್ನ ಮಗ ಅಥವಾ ನನ್ನ ಮಗಳು ದಾರಿ ತಪ್ಪಿದ್ದಾಳೆ ಎಂದು ಹೇಳಿಕೊಳ್ಳುವಂತ ನೀವು ಅದಕ್ಕೆ ಕಾರಣರಾದಂಥವರಾದರೂ ಯಾರು? ಅದಕ್ಕೆ ಕಾರಣ ನೀವು ಮತ್ತು ನಾನು. ನಿಮ್ಮ ಕುಟುಂಬ ಮತ್ತು ಈ ಧರ್ಮ ಕೇಂದ್ರದಲ್ಲಿ ಜೀವಿಸುವಂಥ ಎಲ್ಲ ಕುಟುಂಬಗಳು ಸಹ ಒಂದು ಧರ್ಮ ಕೇಂದ್ರದಲ್ಲಿರುವ ವ್ಯಕ್ತಿ ದಾರಿ ತಪ್ಪಿದ್ದಾನೆ ಎಂದರೆ ಅದಕ್ಕೆ ಕಾರಣ. ಏಕೆಂದರೆ ನಾವೆಲ್ಲರೂ ಆಲೋಚಿಸುವುದು ಒಂದೇ, ನನ್ನ ಮಗ ಅಥವಾ ನನ್ನ ಮಗಳು ಯೋಗ್ಯಳಾಗಿ ಬದುಕಿದ್ದರೆ ಸಾಕು, ಬೇರೆಯವರೆಲ್ಲರೂ ತಪ್ಪು, ನನ್ನ ಮಗ ಮತ್ತು ನನ್ನ ಮಗಳು ಮಾತ್ರ ಯೋಗ್ಯಳು. ಆ ರೀತಿಯಾಗಿ ನಾವು ಅವರನ್ನು ಮುದ್ದಾಗಿ ಬೆಳೆಸುತ್ತೇವೆ. ಅವರು ಮಾಡಿದಂಥ ತಪ್ಪುಗಳನ್ನು ನಾವು ಎಂದಿಗೂ ಗಮನಿಸುವುದೇ ಇಲ್ಲ. ನಾವು ಹೇಳುವಂಥದ್ದು, ನನ್ನ ಮಗ ತಪ್ಪೇ ಮಾಡುವುದಿಲ್ಲ, ನನ್ನ ಮಗಳು ಎಂದಿಗೂ ತಪ್ಪನ್ನು ಮಾಡುವುದೇ ಇಲ್ಲ, ಅವರೆಲ್ಲರೂ ಯೋಗ್ಯರು, ಉಳಿದವರೆಲ್ಲರೂ ಅಯೋಗ್ಯರು. ನಾವು ಬೇರೆಯವರ ತಪ್ಪನ್ನು ನೋಡುತ್ತಾ ಇರುತ್ತೇವೆ, ಆದರೆ ಎಂದಿಗೂ ಅವರಿಗೆ ತಿಳಿಸಿ ಹೇಳುವುದೇ ಇಲ್ಲ. ನಮ್ಮ ಧರ್ಮ ಕೇಂದ್ರದಲ್ಲಿರುವಂಥ ಮಕ್ಕಳಾಗಲಿ, ಧರ್ಮ ಕೇಂದ್ರದಲ್ಲಿರುವಂಥ ವ್ಯಕ್ತಿಗಳಾಗಲಿ, ಅವರು ತಪ್ಪು ಮಾಡುವುದನ್ನು ನಾವು ನೋಡಿದಾಗಲೂ ಸಹ ಅವರ ತಂದೆ ತಾಯಿಗಳಿಗೆ ನಾವು ತಿಳಿಸುವುದೇ ಇಲ್ಲ. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ಕೇವಲ ಅವನೊಬ್ಬನ ಅಥವಾ ಅವಳೊಬ್ಬಳ ತಪ್ಪಲ್ಲ, ಇಡೀ ಧರ್ಮ ಕೇಂದ್ರದಲ್ಲಿ ನಾವು ನೋಡಿಯೂ ನೋಡದಂತೆ ಮಾಡಿದಂಥ ತಪ್ಪುಗಳಾಗಿವೆ. ಹಾಗಾಗಿ ದಾರಿ ತಪ್ಪಿದಂಥ ವ್ಯಕ್ತಿಯನ್ನ ಸರಿದಾರಿಗೆ ಕರೆತರದಂಥ ನಾನು ಮತ್ತು ನೀವು ನಿಜವಾಗಿಯೂ ತಪ್ಪುಗಳನ್ನು ಮಾಡಿದ್ದೇವೆ. ಕುಟುಂಬದಲ್ಲಿ ಗಲಾಟೆಯಾದಾಗ ನಾವು ನೋಡುವಂಥದ್ದು, ಅವರ ಕುಟುಂಬ ತಾನೇ, ನನ್ನ ಕುಟುಂಬವಲ್ಲ. ಕಡೆಯದಾಗಿ ನಿಮ್ಮ ಕುಟುಂಬಕ್ಕೆ ಯಾವುದಾದರೂ ಅನ್ಯಾಯವಾದಾಗ ಬೇರೆಯವರು ಹೇಳುವುದು ಅದನ್ನೇ, ಅವರ ಕುಟುಂಬ ತಾನೇ, ನನ್ನ ಕುಟುಂಬವಲ್ಲ. ಹಾಗಾಗಿ ಗಾದೆ ಮಾತು ಹೇಳುವಂಥದ್ದು, ಯಾರ ಮನೆ ಹಾಳಾದರೆ ನನಗೇನು, ನನ್ನ ಹೆಂಡತಿ ನನ್ನ ಮಕ್ಕಳು ಸರಿಯಾಗಿದ್ದರೆ ಸಾಕು. ನಾವೆಲ್ಲರೂ ಜೀವಿಸಿರುವಂಥದ್ದು ಅದನ್ನೇ. ಕೇವಲ ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು, ಅದಾದ ನಂತರ ಮದುವೆಯಾಗುವಂಥ ಮಗ ಅಥವಾ ಮಗಳು ಹೇಳುವಂಥದ್ದು ಅದನ್ನೇ, ನಾನು, ನನ್ನ ಮಗ, ನನ್ನ ಮಗಳು, ನನ್ನ ಹೆಂಡತಿ, ಅದಾದ ನಂತರ ನೀವೆಲ್ಲರೂ ನನಗೆ ಬೇಕಾಗಿಲ್ಲ. ಸುಮಾರು 20-30 ವರ್ಷಗಳ ಮುಂಚೆ ಕೂಡು ಕುಟುಂಬವನ್ನು ನೋಡುತ್ತಾ ಇದ್ದೋ. ಅಜ್ಜಿ, ತಾತ, ಹಿರಿಯರು, ದೊಡ್ಡಪ್ಪ, ಚಿಕ್ಕಪ್ಪ ಎಲ್ಲರೂ ಒಂದೇ ಕುಟುಂಬದಲ್ಲಿ, ಜಾಯಿಂಟ್ ಫ್ಯಾಮಿಲಿ. ಈಗ ಹುಡುಕಿರಿ, ಎಷ್ಟು ಕುಟುಂಬದಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಥವಾ ಕೂಡು ಕುಟುಂಬಗಳಿವೆ? ಕೇವಲ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಮಾತ್ರ, ತಂದೆ ತಾಯಿಗಳು ನನಗೆ ಬೇಕಾಗಿಲ್ಲ. ಅದಾದ ನಂತರ ನಿಮ್ಮ ಮಕ್ಕಳು ಹೇಳುವುದು ಅದನ್ನೇ, ನಾನು, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ತಂದೆ ತಾಯಿಗಳು ನನಗೆ ಬೇಕಾಗಿಲ್ಲ. ಹಾಗಾದರೆ ಪವಿತ್ರ ಕುಟುಂಬವನ್ನ ಸ್ಥಾಪಿಸಬೇಕಾಗಿರುವುದು ಯಾರು? ಕುಟುಂಬದ ಬಗ್ಗೆ ನಾವು ಹಲವಾರು ಬಾರಿ ಹಲವಾರು ರೀತಿಯಾದಂಥ ಪ್ರಬೋಧನೆಗಳನ್ನು ಕೇಳಿಸಿಕೊಳ್ಳುತ್ತೇವೆ. ಮದುವೆಯ ಸಂದರ್ಭದಲ್ಲಿ ನಿಮಗೆ ಗುರುಗಳು ಬೋಧಿಸುತ್ತಾರೆ ನೀವು ಯಾವ ರೀತಿ ಜೀವಿಸಬೇಕು ಎಂಬುದಾಗಿ. ಅದೆಲ್ಲವನ್ನು ಕೇಳಿಸಿಕೊಳ್ಳುವಂಥ ನಾವು ಹೇಳುವಂಥದ್ದು, ನಮ್ಮ ಕುಟುಂಬದ ನೋವು ನಿಮಗೆ ಅರ್ಥವಾಗುವುದಿಲ್ಲ ಫಾದರ್. ನೋವನ್ನು ತಂದವರಾದರೂ ಯಾರು? ನೋವನ್ನು ತರಿಸಿಕೊಂಡವರಾದರೂ ಯಾರು? ಇದರ ಈ 3 ವಾಚನಗಳನ್ನು ನಾವು ಸರಿಯಾಗಿ ಅವಲೋಕಿಸಿದ್ದೇ ಆದಲ್ಲಿ ಇಂದಿನ ಪವಿತ್ರ ಕುಟುಂಬದ ಹಬ್ಬದಲ್ಲಿ ನಮಗೆ 3 ಜೀವನಾಂಶವನ್ನು ಬೋಧಿಸುತ್ತಾ ಇದೆ. ಮೊಟ್ಟ ಮೊದಲನೇದಾಗಿ, ಕುಟುಂಬದಲ್ಲಿ ಜೀವಿಸುವ ನಾವೆಲ್ಲರೂ ಒಂದೇ ಕುಟುಂಬ ಮತ್ತು ಒಂದೇ ಜೀವನವನ್ನು ಅವಲಂಬಿಸಿ ಬದುಕುವಾಗ ಒಬ್ಬರಿಗೊಬ್ಬರು ವಿಧೇಯರಾಗಬೇಕಾಗಿದೆ. ಒಬ್ಬರ ಮಾತುಗಳನ್ನು ಮತ್ತೊಬ್ಬರು ಆಲಿಸಿ ಜೀವಿಸಿದ್ದೇ ಆದಲ್ಲಿ ನಾವು ಪವಿತ್ರ ಕುಟುಂಬದಲ್ಲಿ ಜೀವಿಸುತ್ತೇವೆ.
ಇನ್ನು ಎರಡನೆಯದಾಗಿ ಹಿರಿಯರಾದಂಥ ನಾವು ಮಾರ್ಗದರ್ಶನವನ್ನ ಕೊಡುತ್ತಾ ಎಲ್ಲರಿಗೂ ಸರಿದಾರಿಯನ್ನು ಬೋಧಿಸಿದ್ದೇ ಆದಲ್ಲಿ ಮತ್ತು ನಾವು ಸರಿದಾರಿಯಲ್ಲಿ ಜೀವಿಸಿದ್ದೇ ಆದಲ್ಲಿ ನಾವು ಬೇರೆಯವರಿಗೆ ಮಾರ್ಗದರ್ಶನವನ್ನು ನೀಡುತ್ತೇವೆ ಮತ್ತು ಪವಿತ್ರ ಕುಟುಂಬದ ಬಗ್ಗೆ ನಾವು ಅವರಿಗೆ ತಿಳಿಸಿ ಹೇಳುತ್ತೇವೆ. ಮೂರನೆಯದಾಗಿ ತಪ್ಪು ಮಾಡಿದವರನ್ನು ಸರಿದಾರಿಗೆ ಕರೆತಂದು ದೇವರ ಚಿತ್ತದಂತೆ ಅವರನ್ನು ನಡೆಸಿದ್ದೇ ಆದಲ್ಲಿ ನಾವು ದೇವರ ಬೋಧನೆಯನ್ನು ಕೊಡುತ್ತಾ ದೇವರ ಭಯವನ್ನು ಅವರಿಗೆ ತರಿಸುತ್ತೇವೆ. ಆಗ ಮಾತ್ರ ಪವಿತ್ರ ಕುಟುಂಬದ ಆ ಅಂಶಗಳನ್ನು ನಮ್ಮ ಕುಟುಂಬಗಳಲ್ಲಿ ನಮ್ಮ ಧರ್ಮ ಕೇಂದ್ರದಲ್ಲಿ ಉಳಿಸಿಕೊಳ್ಳಲು ಸಾಧ್ಯ. ಇಲ್ಲದಿದ್ದರೆ ನಾವು ಜೀವಿಸುತ್ತೇವೆ, ಒಂದು ದಿನ ಅರ್ಥವಾಗದೆ ಈ ಲೋಕವನ್ನು ಬಿಟ್ಟು ಹೋಗುವಾಗ ನಾವು ಯಾರಿಗೂ ತಿಳಿಯದಂತೆಯೇ ಜೀವಿಸಿರುತ್ತೇವೆ, ತಿಳಿಯದಂತೆ ಕಳೆದು ಹೋಗುತ್ತೇವೆ. ಅಂತಿಮವಾಗಿ ಪವಿತ್ರ ಕುಟುಂಬದಲ್ಲಿರುವಂಥ ಶಾಂತಿ ನೆಮ್ಮದಿಯನ್ನು ಕಳೆದುಕೊಂಡು ಆ ಶಾಂತಿಯ ಜೀವನವನ್ನು ನಮ್ಮ ಕುಟುಂಬದಲ್ಲಿ ಕಾಣಿಸಿಕೊಳ್ಳುತ್ತೇವೆ. ಅದಕ್ಕೆ ಬದಲಾಗಿ ದೇವರ ಚಿತ್ತವನ್ನು ಅರಿತುಕೊಳ್ಳುತ್ತಾ ನಾವು ದೇವರ ಭಯದಲ್ಲಿ ಬದುಕುತ್ತಾ ಪ್ರಾರ್ಥನೆಯಿಂದ ಜೀವಿಸಿದ್ದೇ ಆದಲ್ಲಿ ನಮ್ಮ ಕುಟುಂಬವೂ ಸಹ ಪವಿತ್ರ ಕುಟುಂಬದಂತೆ ಪರಿವರ್ತನೆ ಹೊಂದುತ್ತದೆ. ಅದಕ್ಕೆ ಬೇಕಾದಂಥ ವರದಾನಗಳಿಗಾಗಿ ಇಂದಿನ ಬಲಿಪೂಜೆಯಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳೋಣ.